ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು. ನಾನು ಈ ಹವ್ಯಕ ಮದುವೆಯ ಕಾರ್ಯಕ್ರಮದ ಈ ಪ್ರಾರ್ಥನಾಳ ಮದುವೆಯ ಕಾರ್ಯಕ್ರಮವನ್ನು ನಾನು ಒಂದು 3-4 ವಿಡಿಯೋನ ಹಾಕಿದ್ದೀನಿ ಆಲ್ರೆಡಿ. ಮಾಲೆ ಹಾಕುವವರಿಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಮಾಲೆ ಹಾಕಿದ ನಂತರ ಯಾವ್ಯಾವ ಕಾರ್ಯಕ್ರಮ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಧಾರೆ ಎರೆದು ಕೊಡೋವರೆಗೆ ಯಾವ ಕಾರ್ಯಕ್ರಮ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಒಂದಷ್ಟು ಯಾವ್ಯಾವ ಕಾರ್ಯಕ್ರಮ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಪಾದವನ್ನು ತೊಳಸ್ತಾ ಇದ್ದಾರೆ. ಅತ್ತೆ ಮಾವ ಇಬ್ಬರು ಸೇರಿ ವರನ ಪಾದವನ್ನು ತೊಳಸ್ತಾ ಇದ್ದಾರೆ. ಇದು ನಮ್ಮ ಮನೆಯವರ ಅಣ್ಣನ ಮಗಳ ಮದುವೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಾವೆಲ್ಲರೂ ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮ ಚೆನ್ನಾಗಿರುತ್ತೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನೀವು ಕೂಡ ಯಾರ್ಯಾರು ಇದ್ದೀರಾ ಅಂತ ನೋಡೋದಾದರೆ, ಅಂದರೆ ನಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡೋದಾದರೆ ಈ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಧಾರೆ ಎರೆಯೋ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಎಲ್ಲರೂ ಇರ್ತಾರೆ. ಅಂದರೆ ಸೀರಿಯಲ್ ಪ್ರಕಾರವಾಗಿ ಧಾರೆ ಎರೆದು ಕೊಡ್ತಾರೆ. ಇಲ್ಲಿ ಒಂದಷ್ಟು ಕಾರ್ಯಕ್ರಮಗಳಿರುತ್ತೆ. ಏನಾದರೂ ನಾನು ತಪ್ಪು ಹೇಳಿದರೆ ಕ್ಷಮಿಸಿ, ನನಗೂ ಅಷ್ಟೊಂದು ಮಾಹಿತಿ ಇಲ್ಲ. ಇದೆಲ್ಲ ಒಂದಷ್ಟು ಕಾರ್ಯಕ್ರಮಗಳಿರುತ್ತೆ. ಅದು ಏನೇನು ಅಂತ ನನಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ತಾಳಿ ಕಟ್ಟುವಕ್ಕಿಂತ ಮುಂಚೆ ಒಂದಷ್ಟು ಕಾರ್ಯಕ್ರಮಗಳು ಇರುತ್ತೆ. ಅವನ್ನೆಲ್ಲ ನೋಡ್ತಾ ಹೋಗಿ ಯಾವ್ಯಾವ ಕಾರ್ಯಕ್ರಮ ಇರುತ್ತೆ ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಹಾಗೆ ಧಾರೆಯನ್ನು ಎರಿಬೇಕಾದ್ರೆ ನಮ್ಮ ಕುಟುಂಬದವರೆಲ್ಲ, ಅಂದರೆ ಪ್ರಾರ್ಥನಾಳು ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಸೇರಿ ಧಾರೆಯನ್ನು ಎರಿತಾರೆ. ಅದು ಯಾವ ರೀತಿ ಅಂತ ನೋಡ್ತಾ ಹೋಗಿ ಅವರೆಲ್ಲ ಯಾರ್ಯಾರು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಹಿಂದಿನ ವಿಡಿಯೋದಲ್ಲಿ ಸ್ವಾಗತ ಗೀತೆಯನ್ನು ಹಾಕಿದ್ದೀನಿ. ಅದು ನಾವು ಮಂಟಪದಲ್ಲಿ ಹೇಳೋದು ವಧುವಿನ ಕಡೆಯವರು ಹೇಳುವಂಥ ಸ್ವಾಗತ ಗೀತೆ. ಅದು ಯಾರ್ಯಾರು ಹಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ, ತುಂಬ ಚೆನ್ನಾಗಿ ಹಾಡಿದರು. ಹಾಗೆ ಸಭಾ ಪೂಜೆ ಹಾಡು ಕೂಡ. ಈಗ ಇಲ್ಲಿ ಬಳಿವರಿನ ಕೊಡ್ತಾ ಇದ್ದಾರೆ. ಅಂದರೆ ಒಂದಷ್ಟು ತರಕಾರಿ, ಹೀಗೆ ಅಂದರೆ ನಮ್ಮ ಮಗಳಿಗೆ ಕೊಡಬೇಕಾದಂಥ ಅಷ್ಟು ಐಟಮ್ಗಳು. ನಾವು ಇದಕ್ಕೆ ಬಳಿವರಿ ಅಂತ ಕರಿತೀವಿ. ನೀವೇನಂತ ಕರಿತೀರಿ ಅಂತ ಕಾಮೆಂಟ್ ಮಾಡಿ. ನಮ್ಮ ಸಂಪ್ರದಾಯದಲ್ಲಿ ತುಂಬ ಏನೂ ಕೊಡಲ್ಲ. ಅಂದರೆ ತರಕಾರಿಗಳು ಒಂದಷ್ಟು ಕೊಡ್ತಾರೆ, ಆಮೇಲೆ ಗಿಡಗಳನ್ನು ಕೊಡ್ತಾರೆ. ಮತ್ತು ಅದೆಲ್ಲ ಪದ್ಧತಿ. ಅಂದರೆ ಸೇವಂತಿಗೆ ಗಿಡ, ತೆಂಗಿನ ಒಂದು ಕಾಯಿಯ ಗಿಡ, ಹಾಗೆ ಒಂದಷ್ಟು ಪಾತ್ರೆಗಳು. ಅಂದರೆ ಶಾಸ್ತ್ರೋಕ್ತವಾಗಿ ಏನೇನು ಕೊಡಬೇಕೋ ಅದನ್ನು ಮಾತ್ರ ನಾವಿಲ್ಲಿ ಕೊಡ್ತೀವಿ ಅಷ್ಟೇ. ತುಂಬ ಏನೂ ಕೊಡಲ್ಲ. ನೋಡಿ, ಇದೆಲ್ಲ ಬಳಿವರಿ ಕೊಡ್ತಾ ಇರೋದು. ಒಂದೊಂದು ಸಮುದಾಯದಲ್ಲಿ ತುಂಬಾ ಈ ರೀತಿ ಉಡುಗೊರೆಗಳನ್ನು ಕೊಡ್ತಾರೆ. ಅಂದರೆ ಬಳಿವರಿನ ಕೊಡ್ತಾರೆ. ಅಡಿಕೆ ಗಿಡ, ತೆಂಗಿನ ಗಿಡ, ಅಂದರೆ ಯಾವುದಾದ್ರೂ ಹೂವಿನ ಗಿಡ, ಚಾಪೆ, ಈ ರೀತಿದೆಲ್ಲವನ್ನು ಕೊಡ್ತಾರೆ. ಮತ್ತು ಕೊಡೆ, ಇದೆಲ್ಲ ಕೊಡ್ತಾರೆ. ನೋಡಿ, ಈಗ ಇಲ್ಲಿ ಧಾರೆ ಎರೆಯುವ ಕಾರ್ಯಕ್ರಮ ನಡೀತಾ ಇರುತ್ತೆ. ನೋಡಿ, ಇಲ್ಲಿ ವಧುವಿನ ಕೈ ಕೆಳಗಡೆ ಇರುತ್ತೆ, ವರನ ಕೈ ಮೇಲ್ಗಡೆ ಇರುತ್ತೆ. ಹಾಗೆ ಅದರ ಮೇಲೆ ತೆಂಗಿನಕಾಯಿ ಇರುತ್ತೆ. ಈಗ ಧಾರೆ ಎರೆಯುವ ಕಾರ್ಯಕ್ರಮ ನೋಡಿ. ಇದು ಪ್ರಾರ್ಥನಾಳ ಹಿರಿಯ ದೊಡ್ಡಪ್ಪ, ನಮ್ಮನೆಯ ದೊಡ್ಡ ಭಾವ ಮತ್ತು ಅಕ್ಕ. ಈ ರೀತಿ ಧಾರೆಯನ್ನು ಎರೆದು ಕೊಡಬೇಕಾದ್ರೆ ಒಂದಷ್ಟು ದುಃಖಗಳು ನಮಗೆ ಸಾಮಾನ್ಯವಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಇಲ್ಲಿ ಕಣ್ಣು ಒರೆಸ್ಕೊಳ್ತಾ ಇರೋದು. ಹೀಗೆ ಒಬ್ಬೊಬ್ಬರಾಗಿ ಬರ್ತಾರೆ ನೋಡ್ಬೋದು. ಅಕ್ಕಿಯನ್ನು ಹಾಕಿರ್ತಾರೆ ಅಲ್ಲಿ ಅವರ ಅಂಗೈಯಲ್ಲಿ. ಆ ಅಕ್ಕಿನ ಒಬ್ಬರ ತಲೆ ಮೇಲೆ ಒಬ್ಬರು ಹಾಕೋದು. ಆ ತಲೆ ಮೇಲಿರುವಂಥ ಅಕ್ಷತವನ್ನು ಬೇರೆ ಯಾವುದಾದ್ರೂ ಮದುವೆಯಾಗದ ಕನ್ಯೆ ಇರೋ ಅಥವಾ ವರ ಇದ್ದರೆ ಹಾಕಿದರೆ ಅವರಿಗೆ ಬೇಗ ಮದುವೆಯಾಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಹಾಗಾಗಿ ನೋಡಿ, ಅಲ್ಲಿ ಆ ವಧುವಿನ ತಲೆಯ ಅಕ್ಷತವನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಕನ್ಯೆಯ ತಲೆ ಮೇಲೆ ಹಾಕೋದು, ವರನ ತಲೆಯ ಮೇಲಿರುವಂಥ ಅಕ್ಷತವನ್ನು ಯಾವುದಾದ್ರೂ ಹುಡುಗನ ತಲೆ ಮೇಲೆ ಹಾಕೋದು. ಆ ರೀತಿ ಮಾಡಿದರೆ, ಅಂದರೆ ಮದುವೆ ಆಗಬೇಕಾಗಿರುವಂಥ ಹುಡುಗ ಹುಡುಗಿಯ ತಲೆ ಮೇಲೆ ಹಾಕಿದರೆ ಬೇಗ ಮದುವೆ ಆಗುತ್ತೆ ಅನ್ನೋದು
ನಮ್ಮ ಸಂಪ್ರದಾಯದ ಒಂದು ಪದ್ಧತಿ, ಅಂದರೆ ನಂಬಿಕೆ ಅಂತ ಹೇಳ್ಬೋದು. ಇದು ಎರಡನೆಯ ದೊಡ್ಡಮ್ಮ. ಹಾಗೆ ಅತ್ತೆ ಮತ್ತು ನಮ್ಮನೆಯವರ ತಾಯಿ, ಅವರ ಅತ್ತೆ, ಪ್ರಾರ್ಥನಾಳ ಅತ್ತೆ ಮತ್ತು ಮಾವ, ಅಂದರೆ ನಮ್ಮನೆಯವರ ಅಕ್ಕ ಮತ್ತು ಭಾವ, ಅವರು ಕೂಡ ಇಲ್ಲಿ ಈ ದಾರೆಗಿಂಡಿನ ಮುಡ್ತಾರೆ. ಹಾಗೆ ಒಬ್ಬರಾದ ಕೂಡಲೇ ಒಬ್ಬರು ಬರ್ತಾ ಇದ್ದಾರೆ, ನೀವು ನೋಡ್ಬೋದು. ಸೀರಿಯಲ್ ಪ್ರಕಾರನೇ ನಮ್ಮಲ್ಲಿ ತಗೋತಾರೆ. ಇವರು ನಮ್ಮ ಮನೆಯವರ ತಾಯಿ, ಅಲ್ಲಿ ನಿಂತ್ಕೊಂಡಿರೋರು. ಹಾಗೆ ಅವರು ನಮ್ಮ ಅತ್ತಿಗೆ ಮತ್ತು ಅಣ್ಣ. ನೋಡಿ, ಇಲ್ಲಿ ಮತ್ತೊಂದು ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಇದ್ದಾರೆ. ಪ್ರಾರ್ಥನಾಳ ಮೂರನೇ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಮತ್ತು ನಾವು, ಇದು ನಮ್ಮ ಮನೆಯವರು ಮತ್ತು ನಾವು. ಪ್ರಾರ್ಥನಾಳಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು. ಇವರು ಕೂಡ ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮನೆಯವರ ತಮ್ಮ ಮತ್ತು ನಾದಿನಿ, ಇವರು ಕೂಡ ನಮ್ಮನೆಯವರ ತಮ್ಮ. ಇವರಿಷ್ಟು ಜನ ನಮ್ಮ ಕುಟುಂಬದವರು. ಇದು ನೋಡಿ, ಹಿಂದ್ಗಡೆ ನಿಂತ್ಕೊಂಡಿರೋರು ಪ್ರಾರ್ಥನಾಳ ದೊಡ್ಡಪ್ಪನ ಮಗ ಮತ್ತು ಸೊಸೆ, ಅಂದರೆ ಅಣ್ಣ ಮತ್ತು ಅತ್ತಿಗೆ. ನಮ್ಮನೆಯವರ ಹಿರಿಯ ಅಣ್ಣನ ಮಗ ಮತ್ತು ಸೊಸೆ. ಹಾಗೆ ಮಗಳು. ಈ ವಿಡಿಯೋ ನೋಡಿದರೆ ನಿಮಗೆಲ್ರಿಗೂ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ಫ್ಯಾಮಿಲಿ ಫೋಟೋನ ಹಾಕ್ತೀನಿ, ನೋಡ್ತಾ ಹೋಗಿ. ಅಲ್ಲಿ ಸೋದರ ಮಾವ, ಸೋದರತ್ತೆ ಮತ್ತು ಪ್ರಾರ್ಥನಾಳ ತಾಯಿಯ ತಾಯಿ ಮತ್ತು ತಂದೆ ಎಲ್ಲರೂ ಇದ್ದಾರೆ. ಈಗ ಅಜ್ಜಿ, ಅವರು ಪ್ರಾರ್ಥನಾಳ ಅಜ್ಜಿ, ತಾಯಿಯ ತಂದೆಯವರು. ಹಾಗೆ ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡಿರೋದು ನಮ್ಮ ಎರಡನೇ ಭಾವನ ಮಗ, ಅಂದರೆ ಪ್ರಾರ್ಥನಾಳ ಅಣ್ಣ ಆಗಬೇಕು. ಇದಿಷ್ಟು ನಮ್ಮನೆಯ ಕುಟುಂಬದ ಪರಿಚಯ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇಲ್ಲಿ ದಾರೆ ಎರೆಯುವ ಶಾಸ್ತ್ರ ಮುಗಿದಿದೆ. ಮುಂದಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಶಾಸ್ತ್ರವನ್ನು ತಗೋತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್.